ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ಗೆ ಸ್ವಾಗತ. ಸ್ಯಾಂಡಲ್ವುಡ್ನಲ್ಲಿ ಈಗ ಒಂದು ಸಂಚಲನದ ಸುದ್ದಿ ಹರಿದಾಡುತ್ತಿದೆ. 90ರ ದಶಕದ ಆ ಹ್ಯಾಂಡ್ಸಮ್ ಹೀರೋ, ಗೆಜ್ಜೆನಾದ ಸಿನಿಮಾ ಮೂಲಕ ಕನ್ನಡಿಗರ ಹೃದಯ ಗೆದ್ದಿದ್ದ ಅಂದಗಾಜ ನಟ ಈಗ ಮತ್ತೆ ಬಣ್ಣ ಹಚ್ಚಲು ರೆಡಿಯಾಗಿದ್ದಾರಾ? ದಶಕಗಳ ಕಾಲ ಚಿತ್ರರಂಗದಿಂದ ದೂರ ಉಳಿದಿದ್ದ ಡಾ ರಾಜ್ಕುಮಾರ್ ಅವರ ಅಳಿಯ ರಾಮ್ಕುಮಾರ್ ಅವರು ಈಗ ನೀಡಿರುವ ಒಂದು ಹೇಳಿಕೆ ಗಾಂಧಿನಗರದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಚಿತ್ತಾರ ಅವಾರ್ಡ್ಸ್ ವೇದಿಕೆಯಲ್ಲಿ ಅಂದು ನಡೆದಿದ್ದೇನು? ಶಿವಣ್ಣ ಮತ್ತು ರಾಮ್ಕುಮಾರ್ ನಡುವಿನ ಆ ಆಪ್ತ ಕ್ಷಣಗಳು ಏನನ್ನು ಸೂಚಿಸುತ್ತಿವೆ? ಈ ಕಂಪ್ಲೀಟ್ ಸುದ್ದಿಯನ್ನು ನಾವು ಇವತ್ತು ಎಳೆಯಾಗಿ ನಿಮ್ಮ ಮುಂದೆ ಇಡಲಿದ್ದೇವೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಒಂದು ಕಾಲವಿತ್ತು, ರಾಮ್ಕುಮಾರ್ ಅಂದ್ರೆ ಸಾಕು ಯುವತಿಯರು ಫಿದಾ ಆಗುತ್ತಿದ್ದರು. ಪದ್ಮಾವತಿ, ಗೆಜ್ಜೆನಾದ, ತಾಳಿಯ ಭಾಗ್ಯ, ಕಾವ್ಯ, ತಾಯಿ ಇಲ್ಲದ ತವರು, ಹೀಗೆ ಸಾಲು ಸಾಲು ಹಿಟ್ ಸಿನಿಮಾಗಳನ್ನು ನೀಡಿದ ನಟ ಇವರು. ಸ್ಯಾಂಡಲ್ವುಡ್ನ ಅಂದಗಾಜ ನಟರಲ್ಲಿ ರಾಮ್ಕುಮಾರ್ ಹೆಸರು ಸದಾ ಮುಂಚೂಣಿಯಲ್ಲಿರುತ್ತಿತ್ತು. ಆದರೆ ಉತ್ತುಂಗದಲ್ಲಿದ್ದಾಗಲೇ ರಾಮ್ಕುಮಾರ್ ಸದ್ದಿಲ್ಲದೆ ಚಿತ್ರರಂಗದಿಂದ ಮರೆಯಾದರು. ಅಣ್ಣಾವರ ಮಗಳು ಪೂರ್ಣಿಮಾ ಅವರನ್ನು ವರಿಸಿದ ನಂತರ ದೊಡ್ಡ ಮನೆಯ ಜವಾಬ್ದಾರಿಯುತ ಅಳಿಯನಾದಿ ಅವರು ತಮ್ಮ ವೈಯಕ್ತಿಕ ಬದುಕಿಗೆ ಹೆಚ್ಚು ಒತ್ತು ನೀಡಿದರು. ಆದರೆ ಅದೆಷ್ಟೋ ಅಭಿಮಾನಿಗಳು ಇಂದಿಗೂ ಅವರ ಆ ಮುಗ್ಧ ನಗುವನ್ನು ಮತ್ತು ನಟನೆಯನ್ನು ಮಿಸ್ ಮಾಡಿಕೊಳ್ಳುತ್ತಲೇ ಇದ್ದಾರೆ. ಇತ್ತೀಚೆಗೆ ನಡೆದ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಕಾರ್ಯಕ್ರಮ ಇಡೀ ಚಿತ್ರರಂಗವೇ ಒಂದೆಡೆ ಸೇರುವಂತೆ ಮಾಡಿತ್ತು. ಅಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಿಶೇಷ ಅಂದ್ರೆ, ಈ ಪ್ರಶಸ್ತಿ ನೀಡಲು ವೇದಿಕೆಗೆ ಬಂದಿದ್ದು ನಟ ರಾಮ್ಕುಮಾರ್. ಶಿವಣ್ಣನನ್ನು ಕಂಡ ತಕ್ಷಣ ರಾಮ್ಕುಮಾರ್ ಮುಖದಲ್ಲಿ ಮೂಡಿದ ಆ ಮಂದಹಾಸ ಮತ್ತು ಶಿವಣ್ಣ ಅವರನ್ನು ಆಪ್ತವಾಗಿ ಅಪ್ಪಿಕೊಂಡ ರೀತಿ ನೋಡುಗರ ಕಣ್ಣಿಗೆ ಹಬ್ಬದಂತಿತ್ತು. ರಾಮ್ಕುಮಾರ್ ಮಾತನಾಡುತ್ತಾ, ಶಿವಣ್ಣ ನಮ್ಮ ಕುಟುಂಬದ ಶಕ್ತಿ ಮಾತ್ರವಲ್ಲ, ನನ್ನ ಪಾಲಿನ ದೊಡ್ಡ ಸ್ಫೂರ್ತಿ ಎಂದರು. ಸಿನಿಮಾ ಸೆಟ್ಗಳಲ್ಲಿ ಇವರಿಬ್ಬರೂ ಜೊತೆಯಾಗಿ ಕಳೆದ ದಿನಗಳನ್ನು ನೆನೆದು ಇಬ್ಬರೂ ಭಾವುಕರಾದರು. ಶಿವಣ್ಣನ ಶ್ರಮ ಮತ್ತು ಅವರ ಡೆಡಿಕೇಶನ್ ಬಗ್ಗೆ ರಾಮ್ಕುಮಾರ್ ಆಡಿದ ಮಾತುಗಳು ಇವರಿಬ್ಬರ ನಡುವಿನ ಸಂಬಂಧ ಎಷ್ಟು ಆಳವಾಗಿದೆ ಎಂಬುದನ್ನು ಸಾಬೀತುಪಡಿಸಿತು. ಈಗ ಅಸಲಿ ಮ್ಯಾಟರ್ಗೆ ಬರೋಣ. ಅದೇ ವೇದಿಕೆಯಲ್ಲಿ ನಿರೂಪಕರು ಒಂದು ಪ್ರಶ್ನೆ ಕೇಳಿದರು. ಸರ್, ನೀವು ಮತ್ತೆ ಬಣ್ಣ ಹಚ್ಚುವುದು ಯಾವಾಗ? ಈ ಪ್ರಶ್ನೆಗೆ ರಾಮ್ಕುಮಾರ್ ಅವರು ನೀಡಿದ ಉತ್ತರ ಈಗ ವೈರಲ್ ಆಗಿದೆ. ರಾಮ್ಕುಮಾರ್ ಹೇಳಿದ್ದೇನು ಗೊತ್ತಾ? ನನಗೆ ನಟನೆಯ ಮೇಲೆ ಇಂದಿಗೂ ಅತೀವ ಪ್ರೀತಿಯಿದೆ. ಉತ್ತಮ ಕಥೆ ಮತ್ತು ನನಗೆ ಸೂಕ್ತ ಎನಿಸುವ ಪಾತ್ರ ಸಿಕ್ಕರೆ ನಾನು ಮತ್ತೆ ಚಿತ್ರರಂಗಕ್ಕೆ ಮರಳಲು ಸಿದ್ಧನಿದ್ದೇನೆ. ಕೇವಲ ಇಷ್ಟು ಮಾತ್ರವಲ್ಲ, ಅವರು ಈಗಿನ ಚಿತ್ರರಂಗದ ಬದಲಾವಣೆಯನ್ನು ಗಮನಿಸುತ್ತಿದ್ದಾರೆ. ಪ್ಯಾನ್ ಇಂಡಿಯಾ ಸಿನಿಮಾಗಳ ಅಬ್ಬರ, ಹೊಸ ತಲೆಮಾರಿನ ನಿರ್ದೇಶಕರ ಕ್ರಿಯೇಟಿವಿಟಿ ನೋಡಿ ಅವರು ಪ್ರಭಾವಿತರಾಗಿದ್ದಾರೆ. ಇದು ಕೇವಲ ಒಂದು ಆಸೆಯಲ್ಲ, ಇದು ಅವರು ಸ್ಯಾಂಡಲ್ವುಡ್ಗೆ ನೀಡಿದ ಕಮ್ಬ್ಯಾಕ್ ಸಿಗ್ನಲ್ ಎಂದೇ ವಿಶ್ಲೇಷಿಸಲಾಗುತ್ತಿದೆ. ರಾಮ್ಕುಮಾರ್ ಅವರ ಈ ಹೇಳಿಕೆ ಬೆನ್ನಲ್ಲೇ ಗಾಂಧಿನಗರದ ಗಲ್ಲಿಗಳಲ್ಲಿ ಒಂದು ಸುದ್ದಿ ಜೋರಾಗಿ ಸೌಂಡ್ ಮಾಡ್ತಿದೆ. ಹೌದು, ಮೂಲಗಳ ಪ್ರಕಾರ ಈಗಾಗಲೇ ಕೆಲವು ಜನಪ್ರಿಯ ನಿರ್ದೇಶಕರು ರಾಮ್ಕುಮಾರ್ ಅವರನ್ನು ಸಂಪರ್ಕಿಸಿದ್ದಾರಂತೆ. ಅದು ಕೇವಲ ಸಣ್ಣ ಪಾತ್ರಗಳಲ್ಲ, ಬದಲಿಗೆ ಕಥೆಗೆ ತಿರುವು ನೀಡುವಂತಹ ಪವರ್ಫುಲ್ ಕ್ಯಾರೆಕ್ಟರ್ಗಳು. ರಾಮ್ಕುಮಾರ್ ಅವರು ಇಂದಿಗೂ ತಮ್ಮ ಫಿಟ್ನೆಸ್ ಅನ್ನು ಕಾಪಾಡಿಕೊಂಡಿದ್ದಾರೆ. ಯುವ ನಟಲಿಗೂ ಸಡ್ಡು ಹೊಡೆಯುವಂತಹ ಪರ್ಸನಾಲಿಟಿ ಅವರದ್ದು. ಹೀಗಿರುವಾಗ ಅವರು ವಿಲನ್ ಆಗಿ ಅಥವಾ ಒಬ್ಬ ಸ್ಟೈಲಿಶ್ ತಂದೆಯ ಪಾತ್ರದಲ್ಲಿ ಕಾಣಿಸಿಕೊಂಡರೂ ಅಚ್ಚರಿಪಡಬೇಕಿಲ್ಲ. ವೀಕ್ಷಕರೇ, ಒಂದು ವೇಳೆ ಶಿವಣ್ಣ ಮತ್ತು ರಾಮ್ಕುಮಾರ್ ಮತ್ತೆ ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಂಡರೆ ಹೇಗಿರುತ್ತೆ? ಇಬ್ಬರೂ ಒಂದೇ ಫ್ರೇಮ್ನಲ್ಲಿ ನಿಂತರೆ ಅಭಿಮಾನಿಗಳಿಗೆ ಅದಕ್ಕಿಂತ ದೊಡ್ಡ ಹಬ್ಬ ಮತ್ತೊಂದಿಲ್ಲ. ಶಿವಣ್ಣನ ಮಾಸ್ ಆಕ್ಟಿಂಗ್ಗೆ ರಾಮ್ಕುಮಾರ್ ಅವರ ಕ್ಲಾಸ್ ಟಚ್ ಸೇರಿದರೆ ಆ ಸಿನಿಮಾ ಬಾಕ್ಸ್ ಆಫೀಸ್ ಧೂಳಿಪಟ ಮಾಡುವುದು ಖಚಿತ. ಚಿತ್ತಾರ ವೇದಿಕೆಯಲ್ಲಿ ಅವರಿಬ್ಬರ ಕೆಮಿಸ್ಟ್ರಿ ನೋಡಿದ ಪ್ರತಿಯೊಬ್ಬರಿಗೂ ಈ ಆಸೆ ಮೂಡಿದ್ದು ಸುಳ್ಳಲ್ಲ. ಒಟ್ಟಿನಲ್ಲಿ ರಾಮ್ಕುಮಾರ್ ಅವರ ಆಗಮನಕ್ಕಾಗಿ ಕನ್ನಡ ಚಿತ್ರರಂಗ ಕಾತರದಿಂದ ಕಾಯುತ್ತಿದೆ. ಅಂದಿನ ಅಂದಗಾಜ ನಟ ಇಂದಿನ ಜನರೇಷನ್ ಸಿನಿಮಾಗಳಲ್ಲಿ ಹೇಗೆ ಮಿಂಚಲಿದ್ದಾರೆ ಎಂಬ ಕುತೂಹಲ ಎಲ್ಲರಲ್ಲಿದೆ. ರಾಮ್ಕುಮಾರ್ ಅವರ ಈ ನಿರ್ಧಾರಕ್ಕೆ ನಿಮ್ಮ ಬೆಂಬಲವಿದೆಯೇ? ಅವರು ಯಾವ ನಟನ ಸಿನಿಮಾದಲ್ಲಿ ಕಮ್ಬ್ಯಾಕ್ ಮಾಡಬೇಕು ಅಂತ ನೀವು ಬಯಸುತ್ತೀರಾ? ಜೊತೆಗೆ ರಾಮ್ಕುಮಾರ್ ಅವರ ಯಾವ ಸಿನಿಮಾ ನಿಮ್ಮ ಆಲ್ ಟೈಮ್ ಫೇವರೆಟ್ ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸ್ಯಾಂಡಲ್ವುಡ್ನ ಇಂತಹ ಎಕ್ಸ್ಕ್ಲೂಸಿವ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ದ ನ್ಯೂಸ್ ವೇರ್. ನಮಸ್ಕಾರ.